ಆದಮೇಲೆ ಈಗ ನಾನು ನಾಟಿ ಸ್ಟೈಲ್ ಚರ್ಮುರಿಯನ್ನು ಮಾಡಲಿಕ್ಕೆ ಇದು ಮಾಡ್ತಾಯಿದ್ದೀನಿ. ಚರ್ಮುರಿಗೆ ಯಾಕಪ್ಪ ಎಣ್ಣೆ ಕಾಯಿಸ್ಕೊಂಡವ್ರೆ ಅಂತ ಹೇಳ್ತಾರೆ ನೋಡಿ. ಎಣ್ಣೆನ ನಾವು ಡೈರೆಕ್ಟ್ ರಾ ಚರ್ಮುರಿಗೆ ಬಳಸೋದ್ರಿಂದ ನಮ್ಮ ಗಂಟ್ಲಿಗೆ ಕಿರಿಕಿರಿ ಉಂಟಾಗುತ್ತೆ. ಹಾಗೆಯೇ ರಫ್ನೆಸ್ಸು ಕಾಯಿಸೋದ್ರಿಂದ ರಫ್ನೆಸ್ ಹೋಗಿ ಎಣ್ಣೆ ಸ್ಮೂತ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಅದು ಸಿಡಿಯೋವರೆಗೆ ಬಿಡೋದು ಸ್ವಲ್ಪ ಹೊತ್ತು. ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ ಬೆರೆಸ್ಕೊಳ್ಳಿ ಅಂತ. ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ. ನೆಕ್ಸ್ಟು ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಟೊಮೊಟೊ. ಈ ಟೊಮೊಟೊನ ಯಾಕಪ್ಪ ಹುರ್ಕೋತಾವನೆ ಅಂತ ನೀವು ತಿಳ್ಕೊಬೇಡಿ. ಟೊಮೊಟೊ ನೋಡಿ, ನಾವು ಡೈರೆಕ್ಟಾಗಿ ಕೂದು ಹಾಕೋದ್ರಿಂದ ಟೊಮೊಟೊನ ಎಷ್ಟೇ ತೊಳೆದ್ರೂ ಕೂಡ ಏನಾಗುತ್ತಪ್ಪ ಅದರೊಳಗಿರುವಂಥ ಬ್ಯಾಕ್ಟೀರಿಯಾಸು ಎಲ್ಲ ಇದಾಗ್ತವೆ. ಹಾಗಾಗಿ ಟೊಮೊಟೊನ ಹುರ್ಕೋತೀವಿ. ನೆಕ್ಸ್ಟ್ ಈರುಳ್ಳಿನ ಹಾಕ್ತಾಯಿದ್ದೀನಿ ಮತ್ತು ಕ್ಯಾರೆಟ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಉರಿ ಹೇಗಿರಬೇಕಪ್ಪ ಅಂದರೆ ಸ್ವಲ್ಪನೇ ಉರಿ ಇರಬೇಕು. ಸ್ವಲ್ಪನೇ ಉರಿ ಇದ್ದು ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಇದೇನಾಗಬೇಕು ಅದರೆಲ್ಲ ಮಿಕ್ಸ್. ನೆಕ್ಸ್ಟು ಕಾಯಿ ಮತ್ತು ಅದರೊಳಗೆ ಸ್ವಲ್ಪ ಗರಂ ಮಸಾಲೆ ಪೌಡ್ರು, ಏಕೆ ರುಚಿ ಆಗಲಿ ಅಂತ ನೋಡಿ. ಈ ಚರ್ಮುಡಿನ ಸ್ವಲ್ಪ ನೋಡಿ, ಈಗ ನಾನು ಬಾಡಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಹೊತ್ತು ಇದರಲ್ಲಿ ನಮ್ಮ ಊರಿನಲ್ಲಿ ಇದು ಮಾಡ್ತಾಯಿದ್ದೀನಿ. ಅದರೊಳಗೆ 1 ಲೀಟ್ರ್ ಪುರಿ ಹಾಕ್ತಾಯಿದ್ದೆ. ಪುರಿ ಹಾಕಿ ಅದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಟೊಮೆಟೊ ಒಳಗಿದ್ದಂಥ ಇದೆಲ್ಲ ಇದಾಗ್ತದೆ ಸ್ವಲ್ಪ ಹೊತ್ತು, ಏಕೆಂದರೆ ಉರಿದಿರ್ತದಲ್ಲ. ನಾನೀಗ 1.5 ಲೀಟ್ರ್ ಪುರಿಯನ್ನು ಇದು ಮಾಡಿ ಇದನ್ನು ಚರ್ಮುರಿಯನ್ನು ಮಾಡಿದ್ದೀನಿ. ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಇರುತ್ತೆ. ಬೇಕು ಅಂದರೆ ಕಡಲೆಬೀಜ ಬೇಕಾದ್ರೂ ಹಾಕ್ಕೋಬೋದು. ರೆಡಿ ಕಡಲೆಬೀಜನೇ ಸಿಗ್ತವೆ. ಬೇಕು ಅಂದರೆ ನಾವೇನು ಮಾಡ್ಬೋದು, ಈ ಕಡಲೆಬೀಜ ಹಾಕ್ಬೋದು. ಸ್ವಲ್ಪನ ರೆಡಿ ಕಡಲೆಬೀಜ ರುಚಿಗೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ನೆಕ್ಸ್ಟು ಸಾಂಬಾರು ಸೊಪ್ಪು, ಟೇಸ್ಟ್ಗೋಸ್ಕರ ಸಾಂಬಾರು ಸೊಪ್ಪು ಇಷ್ಟೆಲ್ಲ ಮಾಡಿ ರೆಡಿ ಮಾಡ್ಕೊಂಡು ನಾವು ತಿಂತಾಯಿದ್ರೆ ಟೇಸ್ಟ್ ಇದೆ. ಇದನ್ನು ಒಮ್ಮೆ ನೋಡಿ ಹೇಗಿತ್ತೆ ಅಂತ ನನಗೊಂದ್ಸರಿ ನೀವು ಇದನ್ನು ಕಳಿಸ್ಕೊಡಿ ಅಂತ ಹೇಳ್ತಾ, ಮೆಸೇಜನ್ನು ಹಾಕಿ ಅಂತ ಹೇಳ್ತಾ ಮುಗಿಸ್ತೀನಿ.